ಬಸವ ಕಲ್ಯಾಣ ಇಂಜಿನಿಯರಿಂಗ್ ಕಾಲೇಜಿನ ಎದುರುಗಡೆ ಇರತಕ್ಕಂಥ ಗುಂತೀರ್ಥವಾಡಿಯಲ್ಲಿ ಮೊನ್ನೆ ಅತ್ಯಂತ ಬಡ ಕುಟುಂಬ, ಅವ್ರ ಗ್ರಾಮ ನನ್ನ ಮತಕ್ಷೇತ್ರದ ಗುಂಡೂರು ಗ್ರಾಮ. ಅವರು ಬಂದು ತಮ್ಮ ಬದುಕನ್ನ ಕಟ್ಟಿಕೊಳ್ಳುವ ವಿಚಾರದಲ್ಲಿ ಸುಮಾರು 15 ವರ್ಷದಿಂದ ಗುಂತೀರ್ವಾಡಿಯಲ್ಲಿ ಅವರು ವಾಸವಾಗಿದ್ದಾರೆ. ಅತ್ಯಂತ ಬಡ ಕುಟುಂಬ. ಭಾಗ್ಯಶ್ರೀ ಕೊಲೆಯನ್ನ, ಅಮಾನವೀಯ ಕೃತ್ಯವನ್ನ ನಿಜವಾಗ್ಲೂ ನೋಡಿದ್ರೆ ಎಂಥವ್ರನ್ನು ಕಳ್ಳ ಚೂರು ಅಂತಕ್ಕಂಥ ಘಟನೆ ಇದು. ಇಂಥ ಘಟನೆ ಬಸವ ಕಲ್ಯಾಣ ಅಲ್ಲ, ಇಡೀ ದೇಶದಲ್ಲಿ ಎಲ್ಲಿಯೂ ಕೂಡ ಆಗಬಾರದು. ಬಹಳ ವಿಶೇಷ, ಈ ಕಾಂಗ್ರೆಸ್ಸಿನ ಸರ್ಕಾರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟಿ ಹೋಗಿದೆ ಅಂತಕ್ಕಂಥದ್ದು ಇದೊಂದು ಕನ್ನಡಿ, ಇದೊಂದು ಸಾಕ್ಷಿ. ಇದು ಕೊಲೆ, ಅತ್ಯಾಚಾರ, ಇಂಥ ಅಮಾನವೀಯ ಘಟನೆಗಳು ಆಗರ ಅಂದ್ರದು ಕಾಂಗ್ರೆಸ್ ಸರ್ಕಾರ. ಸ್ನೇಹಿತರೆ, ನಾವೇನು ಯಾವ ಬಸವ ಕಲ್ಯಾಣದೊಂದು ಸಂತ ಶರಣರ ಭೂಮಿ, ಶ್ರೇಷ್ಠ ನೆಲ, ಅಂತ ನೆಲದಲ್ಲಿ ಇಂಥ ಅಮಾನವೀಯ ಕೃತ್ಯ. ಈಗಾಗಲೇ ನಾನು ಇಲ್ಲಿ ಬರೋಕ್ಕಿಂತ ಮೊದಲು ಆ ಕುಟುಂಬದವರಿಗೆ ಹೋಗಿ ಭೇಟಿಯಾಗಿ, ಗುಂಟೂರ್ವಾಡಿಗೆ ಹೋಗಿ ಆ ಕುಟುಂಬಕ್ಕೆ ಭೇಟಿಯಾಗಿ ಅವ್ರ ಮನೆಗೆ ಹೋದಾಗ, ಅವ್ರ ಮನೆ ಅಲ್ಲೇ ರೋಡಿನ ಪಕ್ಕಕ್ಕೆ ಆ ಶಾಲೆ ಎದುರುಗಡೆ ಒಂದು ಟಿನ್ ಶೆಡ್ ಅದ. ಒಂದೇ ಒಂದು ಟಿನ್ ಶೆಡ್ಡಿನೊಳಗ ಆ ಕುಟುಂಬ ವಾಸ ಮಾಡ್ತಾ ಇದೆ. ನಾನು ಮೊಟ್ಟ ಮೊದಲಿಗೆ ಅವ್ರಿಗೆ ಹೋಗಿ ಈ ಘಟನೆ ನಡಿಬಾರ್ದಾಗಿತ್ತು, ಇಂಥ ಘಟನೆ ಎಂದೆಂದೂ ನಡೆಯೋಕೆ ನಾವು ಭಾರತೀಯ ಜನತಾ ಪಾರ್ಟಿ ಬಿಡೋದಿಲ್ಲ ಅಂತೇಳಿ ಧೈರ್ಯದ ಮಾತು ಅವ್ರಿಗೆ ಹೇಳಿ, ನಾನು ಬರ್ತಕ್ಕಂಥ 6 ತಿಂಗಳೊಳಗಾಗಿ ಅವ್ರಿಗೆ ಒಂದು ಮನೆ ಕಟ್ಟಿಸ್ಕೊಡ್ತಕ್ಕಂಥ ಕೆಲಸ ನನ್ನ ಕಡೆಯಿಂದ ಮಾಡ್ಕೊಡ್ತೀನಿ ಅಂತ ಹೇಳಿ ನಾನು ಭರವಸೆ ಕೊಟ್ಟು, ಆ ಕುಟುಂಬ ಹೇಗದಂದ್ರೆ ಇವತ್ತೊಂದು ವೇಳೆ ಕೆಲಸ ಮಾಡಕ್ ಹೋಗಿಲ್ಲ ಅಂದ್ರೆ ಅವ್ರಿಗೆ ಊಟನೇ ಸಿಗಲ್ಲ ಅಂತ ಬಡ ಕುಟುಂಬ. ಆ ಕುಟುಂಬಕ್ಕೆ ನಾನು 1 ಲಕ್ಷ ರೂಪಾಯಿ ಅವ್ರಿಗೆ ವೈಯಕ್ತಿಕ ಸಹಾಯಧನವನ್ನ ಮಾಡಿ ಸರ್ಕಾರದಿಂದ ಇಷ್ಟು ಸಮಾಧಾನ ಹೇಳ್ತಕ್ಕಂಥ ಸಮಯದಲ್ಲಿ ಆ ತಾಯಿ ಅಳ್ತಾ, ನನಗೆ ದುಡ್ಡು ಕೊಟ್ಟರೆ ಸಮಾಧಾನ ಆಗಲ್ಲ ಸರ್, ನೀವು ಮನೆ ಕೂಡಿಸ್ತೀನಿ ಅಂದ್ರೆ ಸಮಾಧಾನ ಆಗಲ್ಲ, ಆ ಪಾಪಿಗೆ ಶಿಕ್ಷೆ ಆಗ್ಬೇಕಂತೇಳಿ ಆ ತಾಯಿ ಹೇಳ್ತಕ್ಕಂಥದ್ದು ಬಹುತೇಕ 1 ಗಂಟೆ ಇದೆ. ಸ್ನೇಹಿತರೆ, ಇವತ್ತು ತಮಗೂ ಗೊತ್ತಿದೆ, ಬಡ ಕುಟುಂಬ, ಕೋಲಿ ಸಮಾಜದ ಅತ್ಯಂತ ಬಡ ಕುಟುಂಬ ಅದು, ಶೆಡ್ಯೂಲ್ ಟ್ರೈಬ್ಸ್ ಅವರು. ಇಂಥ ಘಟನೆ ಬಹುತೇಕ ಬೀದರ್ ಜಿಲ್ಲೆಯಲ್ಲಿ ಪೂಜಾ ಹಡಪದ್ ಕೊಲೆ ಪ್ರಕರಣ ಆಗಿರಬಹುದು, ಹಾಗೂ ಈ ರಾಜ್ಯದೊಳಗ ನೇಹಾ ಹಿರೇಮಠ ಆಗಿರಬಹುದು, ಸಾಕಷ್ಟು ದುರ್ಘಟನೆಗಳನ್ನ ನಾ ಇನ್ನೂ ಕೂಡ ಮರ್ತಿಲ್ಲ. ಅದು ತೊಳ್ತೋರಿ ಮತ್ತೆ ಬಸವ ಕಲ್ಯಾಣದೊಳಗೆ ಇಂಥ ಒಂದು ಕೆಟ್ಟ ಘಟನೆ. ಹಾಗಾಗಿ ಈಗಾಗಲೇ ನಾನು ಈ ಕೆಟ್ಟ ಘಟನೆ ಕುರಿತು ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳಿಗೆ ಈಗಾಗಲೇ ಮಾತಾಡಿದ್ದೀನಿ. ಸಂಬಂಧಪಟ್ಟಂತ ಒಬ್ಬ ಆರೋಪಿಗೆ ಈಗಾಗಲೇ ಬಂಧಿಸಲಾಗಿದೆ. ಅವನ ಜೊತೆ ಎಷ್ಟು ಜನ ಈ ಕೆಟ್ಟ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೋ ಅವರಿಗೂ ಕೂಡ ಕೂಡಲೇ ಅರೆಸ್ಟ್ ಮಾಡಬೇಕು. ಈ ಹೋರಾಟದ ಮುಗಿದ ಕೂಡಲೇ ನಾನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಅವ್ರ ಟೈಮ್ ತಗೊಂಡು ಅವ್ರು ಭೇಟಿ ಮಾಡಿ ಎಷ್ಟು ಜನ ಈ ಕೆಟ್ಟ ಕೆಲಸದೊಳಗೆ ಭಾಗಿಯಾಗಿದ್ದಾರೋ ಅವರೆಲ್ಲರಿಗೂ ಕೂಡಲೇ ಅರೆಸ್ಟ್ ಮಾಡಬೇಕು. ಅವರಿಗೆ ಇಲ್ಲಂದ್ರೂ ಗಲ್ಲ ಶಿಕ್ಷೆ ಆಗ್ಬೇಕಂತಕ್ಕಂಥ ವಿನಂತಿಯನ್ನ ನಾನು ಪೊಲೀಸ್ ವರಿಷ್ಠಾಧಿಕಾರಿಗೆ ಮಾಡೋದ್ರ ಜೊತೆಗೆ, ಇನ್ನು ಬರ್ತಕ್ಕಂಥ ಮುಂದಿನ ವಾರದೊಳಗ ಏನು ಈ ರಾಜ್ಯದ ಗೃಹ ಮಂತ್ರಿಗಳು ಬಹುತೇಕ ಈ ರಾಜ್ಯದೊಳಗೆ ಯಾವ ರೀತಿ ಜನ ಸಾಯ್ಲತ್ತಾರ, ಯಾವ ರೀತಿ ಜನ ತೊಂದರೆದೊಳಗಾರ, ಈ ಸರ್ಕಾರಕ್ಕೆ ಏನು ಬಹುತೇಕ ಕಣ್ಣ ಕುರುಡಾಗಿ ಹೋಗ್ಯದ, ಕಿವಿ ಅಂತವರಿಗೆ ಕೇಳ್ತಾ ಇಲ್ಲ. ಹಾಗಾಗಿ ನಾನು ಈ ಘಟನೆಯನ್ನ ತೆಗೆದುಕೊಂಡು ಹೋಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ ಹೋಗಿ ಒತ್ತಾಯ ಮಾಡಿ ಆ ಬಡ ಕುಟುಂಬದ ಬಗ್ಗೆ ಅವರಿಗೆ ವಿವರಣೆಯನ್ನು ಮಾಡಿ ಕೂಡಲೇ ಇನ್ನೂ ಆ ತಂದೆಯ ವಯಸ್ಸು ಬಹುತೇಕ 40 ಇರಬಹುದು, ಆ ತಾಯಿ ವಯಸ್ಸು ಏನು 32-35 ವರ್ಷ ಇರಬಹುದು ಅಷ್ಟೇ, ಬಹಳ ಸಣ್ಣವ್ರಿನ್ನ. ಅವ್ರಿಗೆ ಕೂಡಲೇ ಒಂದು ನೌಕರಿ ಕೊಡ್ರಿ ಅಂತ ಹೇಳಿ ನಾನು ಬಸವ ಕಲ್ಯಾಣದ ಒಬ್ಬ ಶಾಸಕನಾಗಿ, ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಒತ್ತಾಯ ಮಾಡತಕ್ಕಂಥ ಕೆಲಸ ನಾನು ಮಾಡ್ತೇನೆ. ಇಂಥ ಕೆಟ್ಟ ಕೃತ್ಯಗಳು, ಹೀನಾಯ ಕೃತ್ಯಗಳು, ದುಷ್ಕೃತ್ಯಗಳು ಬಹುತೇಕ ಇಂಥವ್ರು ಏನಾದರೂ ಉಳ್ಕೊಂಡ್ರ ಇಂಥ ಕೃತ್ಯಗಳು ಮತ್ತೆ ಈ ನಾಡಿನಲ್ಲಿ ಹೆಚ್ಚಾಗ್ತಕ್ಕಂಥ ಅವಕಾಶಗಳಿವೆ. ಹಾಗಾಗಿ ಇವರಿಗೆ ಕಾನೂನಿನ ಕಠಿಣ ಕ್ರಮ ಸರ್ಕಾರ, ಇಲಾಖೆ ಅವ್ರ ಮೇಲೆ ತಗೊಳ್ಬೇಕಂತ ಹೇಳಿ
ನಾನು ವಿನಂತಿಯನ್ನು ಮಾಡ್ತೇನೆ.